ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಇತ್ತ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿರೋದು ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಮಸೂದೆಯನ್ನು ಒಪ್ಪಬೇಕಿತ್ತು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ಮಹಿಳಾ ವಿರೋಧಿ ಮನಸ್ಥಿತಿ ಇದೆ. ಮಹಿಳೆಯರ ಕನಸು ನುಚ್ಚುನೂರು ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಬುದ್ಧಿ ಇದ್ರೆ ಒಪ್ತಾ ಇದ್ರು ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ದ್ರೋಹ ಮಾಡಿದ್ದೀರಿ ಅಂತ ಹೇಳಿ ಒಂದು ಕಡೆಯಲ್ಲಿ ಛಲವಾದಿ ಹೇಳಿಕೆಯನ್ನು ಕೊಟ್ಟರೆ, ಇತ್ತ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಅಥವಾ ಇಂಡಿಯಾ ಒಕ್ಕೂಟದ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಪಾರ್ಲಿಮೆಂಟ್ಗೆ ವಿಧಾನಸಭೆಗೆ ಹೋಗೋದಕ್ಕೆ ಬೇಡ, ಅವ್ರಿಗೆ 2,000 ರೂಪಾಯಿಗೆ ನಾವು ಸ್ಥೀಮಿತ ಮಾಡೋಣ. ಇನ್ನು ಏನಾನ ಕೇಳಿದ್ರೆ ಅದೊಂದು 2,500 ಮಾಡೋಣ. ಮುಂದಿನ ಎಲೆಕ್ಷನ್ ಬಂದ್ರೆ ಅವರನ್ನ 2,500 ಕೊಟ್ಬಿಟ್ಟು ವೋಟ್ ಹಾಕ್ಸ್ಕೊಳ್ಳೋಣ. ಅವ್ರಿಗೆ ನಮ್ ಪರವಾಗಿ ಅವರು ಕ್ಯೂ ನಿಂತ್ಕೊಂತಾರೆ ಬಂದು. ಈ ಮನಸ್ಥಿತಿ ಕಾಂಗ್ರೆಸ್ ಅವ್ರದ್ದು. ಫ್ರೀ ಬಸ್ಸು 2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರ ಮೀಸಲಾತಿಯನ್ನ ಕಸ್ದಂತ ದ್ರೋಹಿ ಕಾಂಗ್ರೆಸ್, ದ್ರೋಹಿ ಅವರ ಪಾರ್ಟ್ನರ್ಸ್ ಎಲ್ಲ ಇದಾರಲ್ಲ ತಮಿಳ್ನಾಡು ಕೇರಳದಲ್ಲಿ, ಇವರೆಲ್ಲ ದ್ರೋಹಿಗಳು. ಇವರು ಮುಂದೆ ನಡೀತಾ ಇದೆಯಲ್ಲ ಚುನಾವಣೆಗಳು ಈ ದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಜನ ಬುದ್ಧಿ ಕಲಿಸ್ತಾರೆ, ಇವ್ರಿಗೆ ಪಾಠ ಕಲಿಸ್ತಾರೆ. ಬಹುಶಃ ಇಂಡಿ ಅಲಿಯನ್ಸ್ ಬ್ರದರ್ಸ್ ಇದಾರಲ್ಲ, ಬ್ರದರ್ಸ್ ಅವರಿಗೆ ಸಿಸ್ಟರ್ಗಳ ಬಗ್ಗೆ ಗೌರವ ಇಲ್ಲ. ಆ ಬ್ರದರ್ಸ್ಗೆ ಸಿಸ್ಟರ್ಗಳ ಬಗ್ಗೆ ಗೌರವ ಇಲ್ಲ. ಅವ್ರು ಸೇರಿ ಇವತ್ತು ಕುತಂತ್ರದಿಂದ ಇದನ್ನ ಕೆಡಿಸಿದ್ದೀರಿ. ಇದರಿಂದ ನಿಮಗೆ ಸಿಗ್ತಕ್ಕಂಥದ್ದು ಎಂತದ್ದು? ಏನ್ ಸಿಗುತ್ತೆ ಇದರಿಂದ? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀವು ದ್ರೋಹ ಮಾಡಿದ್ದೀರಿ ಅಂದ್ರೆ ನಿಮ್ಮ ಮನಸ್ಥಿತಿ ಎಂತದ್ದು ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಇದರಿಂದ ನೀವು ಹಿಂದಿನಿಂದಲೂ ಕೂಡ ಇದೇ ರೀತಿ ದಲಿತರನ್ನ ಶೋಷಣೆ ಮಾಡಿದಿರಿ, ಹಿಂದುಳಿದವರನ್ನ ಶೋಷಣೆ ಮಾಡಿದಿರಿ, ಆ ಮುಸಲ್ಮಾನ್ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿದಿರಿ. ಈಗ ನೀವು ಎಲ್ಲಾ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡತಕ್ಕಂಥದ್ದು. ಇನ್ನು ಯಾರನ್ನ ಪೋಷಣೆ ಮಾಡ್ತೀರಿ ನೀವು? ಕಾಂಗ್ರೆಸ್ ಪಕ್ಷ ಇರೋದೇ ಈ ದೇಶವನ್ನ ಪೋಷಣೆ ಮಾಡ್ಲಿಕ್ಕಲ್ಲ, ಅದು ಶೋಷಣೆ ಮಾಡ್ಲಿಕ್ಕೆ ಅಂತೇಳಿ ಈಗ ಸ್ಪಷ್ಟವಾಗಿ ಇದು ಗೊತ್ತಾಗ್ತಾ ಇದೆ. ಭಾರತೀಯರ ದೂರದೃಷ್ಟಿಯ ಚಿಂತನೆಗೆ ಒಂದು ದೊಡ್ಡ ಬುನಾದಿಯನ್ನ ಅಡಿಪಾಯವನ್ನು ಹಾಕಿರ್ತಕ್ಕಂಥ ಈ ಕಾಯ್ದೆಯನ್ನ ಕಾಂಗ್ರೆಸ್ನವರು ಮತ್ತು ಇನ್ನಿತರೆ ಅವರ ಮಿತ್ರ ಪಕ್ಷಗಳು ಮಾಡಿರ್ತಕ್ಕಂಥ ಈ ಸಣ್ಣತನ, ಅವರ ಕೀಳಿರಿಮೆ, ಮತ್ತೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಕಿಂಚಿತ್ತೂ ಕೂಡ ನಂಬಿಕೆ ಹೇಳ್ತಾ ಇರ್ತಕ್ಕಂಥ ಜನ ಇವತ್ತು ಈ ಕಾಯ್ದೆಯನ್ನ ಸೋಲೋದಕ್ಕೆ ಕಾರಣರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಾಯ್ದೆಯಿಂದ ಆಗಿರ್ತಕ್ಕಂಥ ಈ ಒಂದು ವಿಪರ್ಯಾಸದ ವ್ಯವಸ್ಥೆಗೆ ಜನನೂ ಕೂಡ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. ಇದಕ್ಕೆ ಕಾಂಗ್ರೆಸ್ ಮತ್ತು ಇನ್ನಿತರ ಪಕ್ಷಗಳು ಬೆಲೆಯನ್ನು ಕೂಡ ತೆತ್ತಕ್ಕಂಥ ಕಾಲ ಸನ್ನಿಹಿತವಾಗ್ತಾ ಇದೆ. ಕಾಂಗ್ರೆಸ್ನವರು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಈ ಮಹಾಪರಾಧ ಸಾಮಾನ್ಯರು ಕ್ಷಮಿಸ್ತಕ್ಕಂಥ ಪರಿಸ್ಥಿತಿ ಅಲ್ಲ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈ ಪ್ರಪಂಚದಲ್ಲಿರ್ತಕ್ಕಂಥ 50% ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯ. ಈ ಘೋರ ಅನ್ಯಾಯಕ್ಕೆ ಕ್ಷಮಿಸ್ತಕ್ಕಂಥ ಅದಕ್ಕೆ ಜನನೇ ಇವರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥ ಕಾಲ.